ನನ್ನ ಹೆಸರು ಅನಿಲ್ ಸಿಕೆ ಅಂತ. ನಾನು ಆ್ಯಕ್ಚುಲಿ ಅಸೋಸಿಯೇಟ್ ಡೈರೆಕ್ಟರು. ಫಸ್ಟ್ ಟೈಮ್ ಭವನ್ ಮಾಚೆ ಅವರು ಆಮೇಲೆ ನಮ್ಮ ಮಧುಮೋಹನ್ ಅವರು ಇದಕ್ಕೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಒಂದು ಲೀಡ್ ಕ್ಯಾರೆಕ್ಟ್ರು. ಇದು ಕತೆ ಬಂದ್ಬಿಟ್ಟು ಲಾಕ್ಡೌನ್ 21 ಡೇಸ್ ಬಂದ್ಬಿಟ್ಟು ಈ ಲಾಕ್ಡೌನ್ ಟೈಮಲ್ಲಿ ಏನೆಲ್ಲ ಅವಾಂತರಗಳಾಯಿತು, ಜನಗಳಿಗೆ ಏನೆಲ್ಲ ತೊಂದರೆ ಆಯಿತು, ಆ ಟೈಮಲ್ಲಿ ಒಂದು ಪ್ರೀತಿ ಯಾವ ಥರ ಹುಟ್ಟುತ್ತೆ, ಇದು ಒಂದು ಕಾಮಿಡಿ ಜಾನಲ್ಲಿ ಹೋಗೋ ಒಂದು ಫೀಲ್ ಗುಡ್ ಸಿನಿಮಾ ಇದು. ಇನ್ನು ಇದರಲ್ಲಿ ಏನು ಹೇಳಬೇಕು ಅಂತಂದರೆ, ಮಡ್ಜಿ ಇದ್ದಾರೆ ಮೇಡಮ್, ಪ್ರೊಡ್ಯೂಸರ್ ಮೇಡಮು, ಇವರು ಸೆಕೆಂಡ್ ಹೀರೋಯಿನು. ಒಂದು 12ರಿಂದ 15 ಕ್ಯಾರೆಕ್ಟ್ರಲ್ಲಿ ನಡೆಯೋ ಒಂದು ಸಿನಿಮಾ. 60% ಒಂದು ಮನೆಯಲ್ಲೇ ನಡೆಯುತ್ತೆ, ಒಂದು 40% ಔಟ್ಡೋರು. ಅದು ನನ್ನ ಮೊದಲ ಪ್ರಯತ್ನ ಆ್ಯಸ್ ಎ ಆರ್ಟಿಸ್ಟ್ ಅಷ್ಟೇ. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಅಷ್ಟೇ, ಚೆನ್ನಾಗಿದೆ. ನಿಮಗೆಲ್ಲ ಒಂದು ಖುಷಿ ಕೊಡುವಂಥ ಒಂದು ಸಿನಿಮಾ. ಲಾಕ್ಡೌನಲ್ಲಿ ಆಗೋ ಅವಾಂತರಗಳು, ಕೆಲವು ಜನಗಳಿಗೆ ಏನು ತೊಂದರೆ ಆಗುತ್ತೆ, ಅದರಲ್ಲಿ ಏನೆಲ್ಲ ನಡೆಯುತ್ತೋ ಅದು ಆ ಬೇಸ್ಡಾಗಿ ಒಂದು ಸಿನಿಮಾ. ಎಲ್ಲ ಒಂದು 3-4 ಆಯಾಮಗಳಿದೆ ಕತೆ, ಎಲ್ಲ ಸೇರಿ ಒಂದಾಗೋದೇ ಸಿನಿಮಾ ಲಾಕ್ಡೌನ್ 21 ಡೇಸ್. ಒಬ್ಬೊಬ್ಬರ ಲೈಫ್ ಯಾವ ಥರ ಇದೆ, ಇವರೆಲ್ಲ ಹೇಗೆ ಒಬ್ರಿಗೆ ಕೂಡ್ಕೋತಾರೆ, ಏನಕ್ಕೆ ಆಗ್ತಾರೆ, ಏನಾಯ್ತು ಈ ಲಾಕ್ಡೌನಲ್ಲಿ ಇವೆಲ್ಲ ಆಚೆ ಬರುತ್ತೆ. ಶೂಟಿಂಗ್ ಬಂದ್ಬಿಟ್ಟು ಮೈಸೂರು ಟು ಮಂಗಳೂರು ಒಂದು ಜರ್ನಿ 40%, 60% ಒಂದು ಮನೇಲಿ ನಡೆಯೋ ಒಂದು ಕತೆ ಇದು. ಲಾಕ್ಡೌನಲ್ಲಿ ಏನೆಲ್ಲ ಆಗುತ್ತೆ ಅಂತ ಇದು ಮುಂದೆ ಹೇಳಬೇಕು ಅಂದರೆ ಸ್ವಾರಸ್ಯ ಇರಲ್ಲ. ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ನೀವೆಲ್ಲ ನಮಗೆ ಒಳ್ಳೇದು ಸ್ವಲ್ಪ ಪಬ್ಲಿಸಿಟಿ ಕೊಡಬೇಕಂತ ನಿಮ್ಮ ಹತ್ರ ಕೈ ಮುಕ್ಕೊಂಡು ಕೇಳ್ಕೊತಾ ಇದ್ದೀವಿ. ನೀವು ನನಗೆ ನರ್ವಸ್ ಮಾಡ್ತಾ ಇದ್ದೀರ ನೋಡ್ಬಿಟ್ಟು ಸರ್. ಸರ್ ಟೋಟಲ್ 100 ಕ್ಯಾರೆಕ್ಟರ್ ಇದೆ. ಮಂಜಣ್ಣ ಅವರು ಪ್ಲೇ ಮಾಡ್ತಾ ಇದ್ದಾರೆ ಒಂದು SI ರೋಲು, ಮಡ್ಜಿ ಒಂದು, ಇವ್ರಿಗೊಂದು 2 ಶಿಷ್ಯಂದರು, ನಾನು, ಭವನ್ ಅವರು ಒಂದು ಪ್ಲೇ ಮಾಡೋದು ಇದೆ. ಆಮೇಲೆ ಲಕ್ಕಿ ರಾಮ್ ಆಗೋ ಚಾನ್ಸಸ್ ಇದೆ. ಬಟ್ ಆಲ್ಮೋಸ್ಟ್ ಆಲ್ ಮೇಡಮು ನಾವು ಫಿಕ್ಸ್ 3 ಜನ ಫಿಕ್ಸ್ ಇದ್ದೀವಿ.